ಈ ಸತಿನೂ ಅದನ್ನ ಕೊಟ್ರಿ, ಇರಲಿ ಪರವಾಗಿಲ್ಲ, ನಡೀತೈತಿ. ಇಲ್ಲಿ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ನಿಮ್ಗೆ ಹೈ ನೋಟಿನ ಪ್ರಾಬ್ಲಮ್ ಮೊನ್ನೆ ಹೇಳಿದ್ದು ನಿಮ್ಗೆ. ಹೈ ಪಿಚ್ ನೀವು ಕೆಳಗಡೆ ಭಾಳ ಚಂದ ಆಡ್ಕೊತೀರಿ, ಹೈ ನೋಟ್ ಬಂದು ಹುಟ್ಲ್ಯಾಕ ನೀವು ಒಂದು ಮನೆ ಕೆಳಗೆ ಹಾಕ್ತೀರಿ. ನಾ ಇದನ್ನು ಪ್ರಾಬ್ಲಮ್ ಹೇಳಿದ್ದೆ. ಆದರೂ ನೀವು ಕಳಿಸಿರ್ತಕ್ಕಂಥ ಸಾಂಗು ಎಲ್ಲೋ ಜಿನುಗಿರುವ ನೀರು, ಅದ್ರೊಳಗೆ ಚರಣ ಹೆಂಗೈತೆ ಹೇಳ್ರಿ ನೋಡೋಣ. ಬೆಳ್ಳಿ ಬೆಳಕನ್ನು ಹೀರಿಸು ಇಲ್ಲಿ ಹೋಗ್ತೈತೆ ಅಂತಂದು ಹೇಳಿದ್ದೆ. ಅದಕ್ಕೆ ಈ ಸಾಂಗ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ವಾಪಸ್ ನೀವು ಕೊಟ್ಟಿದ್ದು ಜೋಕೆ ನಾನು ಬಳ್ಳಿಯ ಮುಂಚು, ಅದ್ರೊಳಗೆ ನೆಕ್ಸ್ಟ್ ಐತಿ ಸೊಂಟ ಬಳುಕುವಾಗ ಹೈ ಪಿಚ್ ಆಗುತ್ತೆ. ಅಲ್ಲಿ ನಿಮ್ದು ಹೋಗಂಗಿಲ್ಲ ಅಂತ ನನಗೆ ಅನ್ಕೊಂಡೆ, ಮತ್ತು ಒಳ್ಳೆ ಇದನ್ನು ಕ್ಯಾನ್ಸಲ್ ಮಾಡಿದೆ. ಒಳ್ಳೆಯದು ಯಾವುದಿದು, ಒಳಗೆ ಸೇರಿದ್ದಾರೆ ಈಗೊಂಡು ಓಹೋ ಹೋ ಹೋ ಅಲ್ಲಿ ಹೋಗುತ್ತಂತ ಅಂದು ಕ್ಯಾನ್ಸಲ್ ಮಾಡಿದೆ. ಲಾಸ್ಟ್ ಈಸಿ ಇದ್ದಿದ್ದಂಥ ಕಂಬದ ಮೇಲೆ ಇದು ಕೊಟ್ಟರು, ಅದ್ರಾಗೂ ಕೆಡಿಸಿದ್ರಿ ನೀವು. ಅದ್ರೊಳಗೂ ನೋಟೇಷನ್ ರೀಚ್ ಆಗಲಿಲ್ಲ. ಪಲ್ಲವಿ ಭಾಳ ಚಂದ ಹಾಡ್ತೀರಿ. ಪಲ್ಲವಿ ಆ ಮ್ಯೂಸಿಕ್ ಆದಮೇಲೆ ಚರಣ ಎಂಟ್ರಿ ಆದ ಹುಟ್ಲಾಕ ಅದ ಮೇಲೆ ಇರುತ್ತೆ ಟ್ರ್ಯಾಕ್. ನೀವು ಒಪ್ಪಿಸುವೆ ಹೂವನ್ನು ಭಗವಂತ ಅಲ್ಲಿ ಆಡ್ಬೇಕಾಗಿರ್ತೈತಿ. ಒಪ್ಪಿಸುವೆ ಹೂವನ್ನು ಭಗವಂತ ಹಿಂಗೆ ಆಡ್ಕೊಂಡ್ಬಿಡ್ತೀರಿ. ಅಂದರೆ ನಿಮ್ಮ ವಾಯ್ಸ್ ಕೆಳಗಿರ್ತೈತಿ, ಅದು ನೋಟ್ಸ್ ಮೇಲಿರ್ತೈತಿ. ಇದು ಸ್ಪರ್ಧೆ ಆಗಿದ್ರಲಿಂದ ಇದನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗ್ತೈತಿ. ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ನೀವೇ ಕೊಟ್ಟಿರ್ತಕ್ಕಂಥ ಸಾಂಗ್ಗಳು ನಾವೇ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ನಿಮಗೆ ಸಾಂಗ್ ಕೊಟ್ಟು ಇದನ್ನು ಮಾಡಬೇಕು ಅನ್ನೋ ನಮ್ಮ ಉದ್ದೇಶನೇ ಇಲ್ಲ. ನೀವೇ ಕೊಟ್ಟಿರ್ತಕ್ಕಂಥ ಸಾಂಗ್ಗಳು ನಿಮಗೆ ಕೊಟ್ಟರೆ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋಣ ಹೇಳ್ರಿ. ನಿಮಗೋಸ್ಕರ 1 ತಿಂಗಳಿಂದ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮ ನಡಿಬೇಕಂತೇಳಿ. ನೀವು ಮಾಡ್ಬೋದಾಗಿತ್ತು ಇನ್ನೂ ಪ್ರಾಕ್ಟೀಸ್. ಇಲ್ಲ, ಹೌದು, ಕಾಂಪಿಟೇಷನಿಗೆ ಬಂದಿದ್ದು ನಾವು ಗೆದಿಲೇಬೇಕಂತ ಅಲ್ಲ, ಆದ್ರೆ ಚೆನ್ನಾಗಿ ಹಾಡಿ ಗೆಲ್ಲಿಸ್ಬೇಕಾಗಿತ್ತು ಅಲ್ವಾ. ಇರಲಿ ಪರವಾಗಿಲ್ಲ, ಮತ್ತು ಜೋರಾಗಿ ಚಪ್ಪಾಳೆ ಬರಲಿ ಅವ್ರ